ಸುಕ್ಷೇತ್ರ ಹಿರಿಹೊಳಿ ದಂಡೆಯಲ್ಲಿ ಇರುವಂತಹ ಬಬಲಾದಿ ಕ್ಷೇತ್ರ ಏನೈತಿ, ಈ ಬಬಲಾದಿ ಕ್ಷೇತ್ರದೊಳಗ 1894-95ರಿಂದ ನಮ್ಮ ಪೂರ್ವಜರಾದ ಗಂಗಾಧರಪ್ಪವರು ಅನಂತರ ಚೆನ್ನಯ್ಯಪ್ಪನವರು ಅನಂತರ ಇಲ್ಲಿವರೆಗೆ ನನ್ನ ಮರಿಮೊಮ್ಮಗನ ಇವತ್ತು ನನ್ನ ಹೆಸರು ರವೀಂದ್ರ. ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲಾಂತರ ಗುರು ಅಪ್ಪಣೆ ಮೇರೆಗೆ ಈ ಕಾಲಜ್ಞಾನವನ್ನು ಸಾರಿವಿ. ಮತ್ತೆ ಈ ಕಾಲಜ್ಞಾನವನ್ನು 400 ವರ್ಷದಿಂದ ಏನು ಅಪ್ಪ ಬರ್ದಿಟ್ಟಂತ ಕಾಲಜ್ಞಾನ ವರ್ಷಕ್ಕೆ ಒಂದಪ್ಪ ಅನ್ನೋದು. ಈ ಒಂದು ಕಾಲಜ್ಞಾನ ಯಾರ ಕಡೆನೂ ಇಲ್ಲ. ಸದಾಶಿವನವ್ರು ಕೊಟ್ಟದ್ದು ಗಂಗಾರಪ್ಪನವ್ರ ಕೈ, ಮತ್ತೆ ಯಾರ ಕೈ ಕೊಟ್ಟಿಲ್ಲ. ಮತ್ತೆ ಇನ್ಯಾವ ಕಾಲಜ್ಞಾನ ಈಗ ಎಲ್ಲಾರು ವಾಸ್ತವಿಸ್ತಾರೆ ನೋಡ್ರಿ. ನನ್ನ ಕಡೆ ಕಾಲಜ್ಞಾನ, ನಿನ್ನ ಕಡೆ ಕಾಲಜ್ಞಾನ ಅಂದ್ರ ಇವು ಎಲ್ಲಿಂದ ಬಂದು ಕಾಲಜ್ಞಾನ? ಯಾವ್ದಕ್ಕೂ ಸಂಬಂಧ ಇಲ್ಲ, ಯಾವ್ದಕ್ಕೂ ತಾಳೆ ಇಲ್ಲ. ಅದಕ್ಕ ಪ್ರತಿ ವರ್ಷ ಹಿರುವಳಿ ದಂಡೆ ಫಸ್ಟ್ ಪರಂಪರೆ ಭಾಗವಾಗಿ ಹಿರುವಳಿ ದಂಡೆಯಲ್ಲಿ ಕಾಲಜ್ಞಾನ ಗುರು ಅಪ್ಪಣೆ ಐತಿ ಈ ಕಾಲೇಜ್ ಸಾರ್ತಿದ್ವಿ. ನಂದ 2008-9ರಿಂದ 2024ರವರೆಗೆ ಈ ಕಾಲಜ್ಞಾನ ಅಪ್ಪ ಅವರ ಗುರು ಅಪ್ಪನ ಮುಖಾಂತರ ನಾನು ಸಾರಿದ್ದೆ. ಆದ್ರೆ ವಾಸ್ತವ ಪರಿಸ್ಥಿತಿ, ಗುಂಡಾವರ್ತನೆ ಮತ್ತು ಒಂದ ಅಡ್ಡಿ, ಆತಂಕ, ಭಯ, ದೌರ್ಜನ್ಯದ ಮುಖಾಂತರ, ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲಜ್ಞಾನಕ್ಕ ಅಡ್ಡಿ ಆತಂಕ ಮಾಡಿದ್ರು. ಮತ್ ಸಿದ್ದು ವಿನಾಯಕನು ಅಂತಾರ, ಉರ್ಫ್ ವಿನಾಯಕ ಹೊಳೆಮಠ ಬಲ್ಲಯ್ಯ ಹೊಳೆಮಠ ಅವರು ಮಾಡ್ತಾರ. ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ. ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ, ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ. ಯಾಕೆ ಪರಂಪರೆಯನ್ನ ತಪ್ಪಿಸಿದ್ರಲ್ಲ. ಕಾಲಾಂತರ ಅಲ್ಲಿ ಬಬಲಾದಿ ಗ್ರಾಮಸ್ಥರು ಹೇಳಿದ್ರು, ಗುರು ಹಿರಿಯರು ಹೇಳಿದ್ರು. ಏನಿದು ಗುರು ಹಿರಿಯರು ಹೇಳ್ತಾರಂದ್ರ, ಅಪ್ಪ ಅವರು ನಾ ಹುಟ್ಟಿದ ಅವ್ರು 70-80 ವರ್ಷದವ್ರು ಹೇಳ್ತಾರ, 75-78 ವರ್ಷದವ್ರು ಹೇಳ್ತಾರ. ಅಪ್ಪಾರ ಎಂದಿನಿಂದ ಬಂದು ನಮಗೂ ಗೊತ್ತಿಲ್ಲ. ಈ ವರ್ಷ ಏನಂತ ನಾನು ಬರುವ ಮುಂದ ಅಪ್ಪ ಅವರು ಏನ್ ನಡೆಯಾಗ್ತದೆ ಬಬಲಾದಿ ಹಿರಿಯರು ಹೇಳ್ತಾರೆ, ಏನ್ ನಡೆಯಾಕತ್ತದ ಯಾರಿಗೂ ಅಷ್ಟು ಹೊರಗಿಂದ ಅಷ್ಟು ಹುಡುಗರು ಬಂದ ನಂತರ ಯಾರಿಗೂ ಹೇಳುವಂತ ಧೈರ್ಯ ಬಬಲಾದಿ ಹೋಗುದಿಲ್ಲ. ಎಲ್ಲರಿಗೂ ಭಯ ಮಾಡ್ತಂದ್ರೆ ಒಬ್ಬ ಗೌಡ ಹೇಳ್ತಾನ, ಬಡಿಸ್ಕೊಂಡು ಮಂದಿ ಬರತೈತಲ್ರಿ ಅಂತ ಹೇಳ್ತಾರ. ಅಂದ್ರ ಇದು ಯಾವ ನ್ಯಾಯ? ಅದಕ್ಕ ಈ ವರ್ಷದ ಕಾಲ ಜ್ಞಾನ ಜಗತ್ತಿ ಮುಚ್ಚಿಟ್ಟು ಅಂತ ಅದು ನಂದು ತಪ್ಪಾದಿತ್ತು. ಗುರು ಅಪ್ಪನೆ ಮುಖಾಂತರ ನಾನು ಅಲ್ಲಿ ಆ ಸೇವೆಯನ್ನು ಮಾಡ್ಬೇಕಾಗಿತ್ತು. ನಾನು ಹೊಳೆದಂಡಿಲಿ ಆ ಹೊಳೆದಂಡಿ ಕಾಲಜ್ಞಾನ ಸಾರ್ಬೇಕಾದ್ರೆ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿದವ್ರಿಗೆ ನಾನೇನು ಹೇಳ್ಬಯಸಲ್ಲ. ಗುರುನಾಥ ಚಂದ್ರಗಿರಿ ದೇವಿನ ಹೇಳ್ತಾರ. ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಬಬಲಾದಿ ತೇರು ಮುಗಿದ 5ನೇ ದಿವಸಕ್ಕೆ ಈ ವರ್ಷ ರಥೋತ್ಸವ ಇಟ್ಕೊಂಡ್ವಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬುದ್ಧೇಕುಲ ಗ್ರಾಮದೊಳಗೆ ರಥೋತ್ಸವ ಇಟ್ಕೊಂಡಿವಿ. ಆ ರಥೋತ್ಸವ ಮುಗಿದ ಮರು ದಿವಸ ಏನೈತಲ್ಲ, ಬುಧವಾರ ದಿವಸ ಈ ಅನ್ನಪ್ರಸಾದ ಪಂಕ್ತಿ ಮುಖಾಂತರ ಈ ಕಾಲಜ್ಞಾನವನ್ನ ಅಪ್ಪ ಅವ್ರ 400 ವರ್ಷದಿಂದ ಏನ್ ಬರೆದಿಟ್ಟ ನಿಜವಾದ ಕಾಲಜ್ಞಾನ, ಅಸಲಿ ಕಾಲಜ್ಞಾನವನ್ನ ಅಲ್ಲೇ ನಂದಲ್ಲ ಇದು ಆಸ್ತಿ. ಅಪ್ಪ ಅವರ ಏನ್ ಬರೆದಿಟ್ಟಂತ ಆಸ್ತಿ ಜಗತ್ತಿನ ಆಸ್ತಿ, ಜಗತ್ತಿನ ತಿಳಿಸ್ಬೇಕಾಯ್ತು. ಅದಕ್ಕೆ ಜಗತ್ತು ಹೇಳ್ಬೇಕಾಯ್ತಿ. ಅದು ಗುರು ಅಪ್ಪಣೆ ಅಂತ ತಿಳ್ಕೊಂಡ, ದೇವಿ ಅಪ್ಪಣೆ ಅಂತ ತಿಳ್ಕೊಂಡು ಅದನ್ನ ಆ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಈ ಕಾಲಜ್ಞಾನ, ಮೂಲ ಕಾಲಜ್ಞಾನ ಅಪ್ಪ ಅವ್ರಿಗೆ ಬರೆದಿಟ್ಟಂತ ಕಾಲಜ್ಞಾನ ಬುಧವಾರ ದಿವಸ ಆ ಕಾಲಜ್ಞಾನವನ್ನು ಜಗತ್ತಿಗೆ ಗುರುವಿನ ಆಶ್ರಮದೊಂದಿಗೆ ಕಾಲಜ್ಞಾನ ಫೋಟೋ ಆಮಂತ್ರ ಪತ್ರಿಕೆ ಇದೆ. ಸುಕ್ಷೇತ್ರ ಹಿರಿಹೊಳಿ ದಂಡೆಯಲ್ಲಿ
ಇರುವಂಥ ಬಬಲಾದಿ ಕ್ಷೇತ್ರ ಏನೈತಲ್ಲ, ಈ ಬಬಲಾದಿ ಕ್ಷೇತ್ರದೊಳಗೆ 1894-95ರಿಂದ ನಮ್ಮ ಪೂರ್ವಜರಾದ ಗಂಗಾಧರಪ್ಪವರು, ಅನಂತರ ಚೆನ್ನಯ್ಯಪ್ಪನವರು, ಅನಂತರ ಇಲ್ಲಿವರೆಗೆ ನನ್ನ ಮರಿಮೊಮ್ಮಗ ನಾನು, ಇವತ್ತು ನನ್ನ ಹೆಸರು ರವೀಂದ್ರ. ಇವತ್ತು ಈ ಕಾಲಜ್ಞಾನವನ್ನು ಈ ಕಾಲಾಂತರ ಗುರು ಅಪ್ಪಣೆ ಮೇರೆಗೆ ಈ ಕಾಲಜ್ಞಾನವನ್ನು ನಾವು ಸಾರಿವಿ. ಮತ್ತು ಈ ಕಾಲಜ್ಞಾನವನ್ನು 400 ವರ್ಷದಿಂದ ಏನು ಅಪ್ಪವ್ರು ಚಿಕ್ಕಪ್ಪವ್ರು ಬರೆದಿಟ್ಟಂಥ ಕಾಲಜ್ಞಾನ, ವರ್ಷಕ್ಕೆ ಒಂದಪ್ಪ ಅನ್ನೋ ತೆಗೆದು ಈ ಒಂದು ಕಾಲಜ್ಞಾನ ಯಾರ ಕಡೆಯೂ ಇಲ್ಲ. ಸದಾಶಿವಪ್ಪನವ್ರು ಕೊಟ್ಟದ್ದು ಗಂಗಾರಪ್ಪನವ್ರ ಕೈ, ಮತ್ತೆ ಯಾರ ಕೈ ಕೊಟ್ಟಿಲ್ಲ. ಮತ್ತು ಇನ್ಯಾವ ಕಾಲಜ್ಞಾನ, ಈಗ ಎಲ್ಲರೂ ವಾಸ್ತವ ಸ್ಥಿತಿ ನೋಡಿದ ನನ್ನ ಕಡೆ ಕಾಲಜ್ಞಾನ, ನಿನ್ನ ಕಡೆ ಕಾಲಜ್ಞಾನ ಅಂದ್ರೆ ಇವು ಎಲ್ಲಿಂದ ಬಂದು ಕಾಲಜ್ಞಾನ? ಯಾವುದಕ್ಕೂ ಸಂಬಂಧ ಇಲ್ಲ, ಯಾವುದಕ್ಕೂ ತಾಳೆ ಇಲ್ಲ. ಅದಕ್ಕೆ ಪ್ರತಿ ವರ್ಷ ಹಿರುವಳಿ ದಂಡೆ ಫಸ್ಟ್ ಪರಂಪರೆ ಭಾಗವಾಗಿ ಹಿರುವಳಿ ದಂಡೆಯಲ್ಲಿ ಈ ಕಾಲಜ್ಞಾನ ಗುರು ಅಪ್ಪಣೆ ಐತಿ, ಈ ಕಾಲೇಜ್ ಸಾರ್ತಿದ್ವಿ. ನಂದು 2008-9ರಿಂದ 2024ರವರೆಗೆ ಈ ಕಾಲಜ್ಞಾನ ಅಪ್ಪವರ ಈ ಗುರು ಅಪ್ಪನ ಮುಖಾಂತರ ನಾನು ಸಾರಿದ್ನಿ. ಆದರೆ ವಾಸ್ತವ ಪರಿಸ್ಥಿತಿ, ಗುಂಡಾವರ್ತನೆ ಮತ್ತು ಒಂದು ಅಡ್ಡಿ, ಆತಂಕ, ಭಯ, ದೌರ್ಜನ್ಯದ ಮುಖಾಂತರ, ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ, ಈ ವರ್ಷದ ಕಾಲಜ್ಞಾನಕ್ಕೆ ಅಡ್ಡಿ ಆತಂಕ ಮಾಡಿದರು. ಮತ್ತು ಕೊಪ್ಪದ ಗಂಗಾ ಜನವರ ವಂಶಸ್ಥರು, ಗಂಗಾಧರ ಜನವರ ವಂಶಸ್ಥರು. ಕಾಲಜ್ಞಾನ ಏನು ಕೊಪ್ಪದ ಗಂಗಾಯಜ್ಜ ರೀ? ಕೊಪ್ಪದ ಗಂಗಾ ಸದಾಶಿವಪ್ಪನವ್ರು ಅವ್ರಿಗೆ ಕೊಟ್ಟಿದ್ರು, ಅವ್ರಿಗೆ ಕೊಟ್ಟಿದ್ರು.